ಕೊರೋನಾ ರೂಪಾಂತರಿ JN1 ಒಂದು ಹಾವಳಿ ಹಿನ್ನೆಲೆಯಲ್ಲಿ ಸದ್ಯ 3T ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದನ್ನ ಫಾಲೋ ಮಾಡಲಾಗುತ್ತೆ. ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಟ್ರೀಟ್ಮೆಂಟ್ ಈ 3 ಮಾನದಂಡಗಳನ್ನು ಅನುಸರಿಸುವ ಮೂಲಕವಾಗಿ ಹೋಮ್ ಐಸೋಲೇಷನ್ ಅಲ್ಲಿರುವಂತಹವರಿಗೂ ಕೂಡ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. 5,000 ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು. ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು. ನಿನ್ನೆ 3,200 ಹತ್ರ ನಾವು ಟೆಸ್ಟ್ಗಳು ಮಾಡಿದ್ದೇವೆ. ಇವತ್ತು ಖಂಡಿತವಾಗಿಯೂ ಅದು 5,000 ಮುಟ್ತೀವಿ. ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಇರುವಂಥ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ. ಸೊ ಅದನ್ನು ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಈ ಪಾಸಿಟಿವ್ ಆಗಿದ್ದಾರೆ. ಅದರಲ್ಲಿ 436ರಲ್ಲಿ 400 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಮತ್ತು ಹಾಸ್ಪಿಟಲಲ್ಲಿ 36 ಜನ ಇದ್ದಾರೆ. ಆ 36ರಲ್ಲಿ 29 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 7 ಜನ ICUಲಿದ್ದಾರೆ. ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಪತ್ರಿಕಾ ಒಂದು ನೋಟಿಸ್ ಒಂದು ರಿಪೋರ್ಟನ್ನೇ ಕೊಡ್ತೀವಿ, ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ. ಸೊ ಈ ಥರ ಇದೆ. ಸೊ ನಾವು ಇವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ 400 ಜನ ಯಾರಿದ್ದಾರೆ ಹೋಮ್ ಐಸೋಲೇಷನಲ್ಲಿ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ. ನಮ್ಮ ಡಾಕ್ಟರ್ಸು ಈಗ ಬೆಂಗಳೂರಲ್ಲಿದ್ದರೆ ನಮ್ಮ ಕ್ಲಿನಿಕ್ ಡಾಕ್ಟರ್ಸು ಮತ್ತು ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಅವ್ರುಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಏನಿದೆ, ಸಿಂಪ್ಟಮ್ಸ್ ಏನಿದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, 3T ಮಾನದಂಡವನ್ನ ಈಗ ಅನುಸರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂದೆಲ್ಲ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದವರಿಗೆ ಸರ್ಕಾರದ ವತಿಯಿಂದಲೇ ಅವ್ರಿಗೊಂದು ಮೆಡಿಸಿನ್ ಕಿಟ್ ಅನ್ನ ಕೊಡ್ಲಾಗ್ತಾ ಇತ್ತು. ಅದರ ಬಗ್ಗೆ ಏನಾದರೂ ನಿಗಾ ವಹಿಸ್ತಾ ಇದ್ದಾರಾ? ಈಗ ಇರುವಂತಹ 400 ಮಂದಿಯ ಪೈಕಿ ಇಲ್ಲಿಯವರೆಗೂ ಕೂಡ ಟ್ರ್ಯಾಕಿಂಗ್ ಕಾರ್ಯ ಆಗಿಲ್ವಾ? ಬರೀ ಅವರನ್ನ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂದಿದ್ದು ಅಷ್ಟೇನಾ? ಹಾಗಾದ್ರೆ ಇಲ್ಲ, ಈಗೂ ಕೂಡ ಹೋಮ್ ಐಸೋಲೇಷನಲ್ಲಿ ಯಾರಿರ್ತಾರೆ ಅವರಿಗೆ ಮೆಡಿಸಿನ್ ಕಿಟ್ಟನ್ನು ಕೊಡ್ತಾ ಇದ್ದಾರೆ BBMP ವತಿಯಿಂದ. ಮತ್ತು ಆಯಾ ಜಿಲ್ಲಾ ಮಟ್ಟದಲ್ಲಿ ವೈದ್ಯಕೀಯ ಅಧಿಕಾರಿಗಳು ಮೆಡಿಸಿನ್ ಕಿಟ್ಟನ್ನು ಒಟ್ಟು 8 ಮಾತ್ರೆಗಳ ಇರುವಂಥ ಒಂದು ಕಿಟ್ಟನ್ನು ಪೇಷಂಟ್ಗಳಿಗೆ ಅವರು ಈಗಾಗಲೇ ನೀಡ್ತಾ ಇರುವಂಥದ್ದು. ಜೊತೆಗೆ ಈಗ ಹೋಮ್ ಐಸೋಲೇಷನ್ ಇರ್ತಕ್ಕಂಥ 400 ಜನರ ಸಂಪರ್ಕಿತರು, ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳೇನಿದ್ರು ಅವ್ರನ್ನ ಯಾರನ್ನೂ ಕೂಡ ಟ್ರ್ಯಾಕ್ ಮಾಡಿಲ್ಲ, ಅದನ್ನು ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಅವರನ್ನು ಟ್ರ್ಯಾಕ್ ಮಾಡಿ ಟೆಸ್ಟ್ ಮಾಡಬೇಕು ಅಂತೇಳಿ ಕಡ್ಡಾಯ ನಿಯಮವನ್ನು ಜಾರಿ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಹೋಮ್ ಐಸೋಲೇಷನ್ ಇರುವಂತಹ ಆರೋಗ್ಯ ಸ್ಥಿತಿ ಹೇಗಿದೆ, 2ನೇ ದಿನಕ್ಕೆ, 3ನೇ ದಿನಕ್ಕೆ, 5ನೇ ದಿನಕ್ಕೆ ಅವರ ಆರೋಗ್ಯ ಸ್ಥಿತಿ ಏನಿದೆ ಟೆಲಿ ಮಾನಿಟರಿಂಗ್ ಮಾಡುವ ಮೂಲಕ ಕೂಡ ಅವರನ್ನು ನಿಗಾ ವಹಿಸೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅವರಲ್ಲಿ ರೋಗ ಲಕ್ಷಣಗಳು ಬದಲಾವಣೆ ಆಗಿದೆಯಾ ಅಥವಾ ಅವರ ಸ್ಪ್ರೆಡಿಂಗ್ ಪ್ರಮಾಣ ಅಥವಾ ಅವರಿಗೆ ಆರೋಗ್ಯ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಇಲ್ವ ಅಂತೇಳಿ ಅದನ್ನು ಕೂಡ ಅವರು ಮಾನಿಟರ್ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ. ಸ್ವತಃವಾಗಿ ವೈದ್ಯರೇ ಈಗ 400 ಜನರ ಮನೆಗೆ ತೆರಳಿ ಅವರಿಗೆ ಯಾವ ರೀತಿ ಲಕ್ಷಣಗಳಿದ್ದಾವೆ, ಏನಾಗಿದೆ, ಅವ್ರ ಪರಿಸ್ಥಿತಿ ಗುಣಮುಖರಾಗ್ತಾ ಇದ್ದಾರೆ ಇಲ್ಲ ಅಂತೇಳಿ ಆ ರೀತಿಯ ಒಂದು ವರದಿಯನ್ನು ಮಾಡಲಿಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಮೆಡಿಸಿನ್ ಕಿಟ್ಟನ್ನು ಮೊದಲಿಂದ ಕೊಡಬೇಕು ಅನ್ನುವಂಥ ನಿಯಮ ಇದೆ. ಆ ಕಿಟ್ಟನ್ನು ಈಗ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. BBMP ವತಿಯಿಂದ ಒಟ್ಟು 8 ಮಾತ್ರೆಗಳಿರ್ತಕ್ಕಂಥ ಕಿಟ್ಟನ್ನು ವಿತರಣೆ ಮಾಡ್ತಾ ಇರೋದು ಕೂಡ ನಮಗೆ ಕಂಡು ಬಂದಿದೆ. ಈಗ 400 ಜನರನ್ನ ಹೆಚ್ಚು ನಿಗಾ ವಹಿಸಬೇಕು, ಜೊತೆಗೆ ಅವರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಈಗ ಮುಂದಾಗಿರುವಂಥದ್ದು. ಆದರೆ ಈ ಹಿಂದೆ ಇದ್ದಂಥ ಹೋಮ್ ಐಸೋಲೇಷನ್ ಸೀಲು ಮತ್ತು ಕ್ವಾರಂಟೈನರಿಗೆ ಕೈಗೆ ಸೀಲ್ ಆಗ್ತದೆ, ಆ ರೀತಿಯಾದಂಥ ನಿಯಮಗಳು ಏನಿಲ್ಲ. ಸ್ವತಃವಾಗಿ ಅವರೇ 7 ದಿನಗಳ ಕಾಲ ಹೋಮ್ ಐಸೋಲೇಷನ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.